ವೆಜ್ ಪಲಾವ್ ಎಲ್ಲರೂ ಟ್ರೈ ಮಾಡಿರ್ತೀರ, ಆದರೆ ಶಾವಿಗೆ ಪಲಾವ್ ಯಾವತ್ತಾದ್ರು ಟ್ರೈ ಮಾಡಿದ್ದೀರಾ? ಇವಾಗಲೇ ಮಾಡಿ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದಂತ ತೋರಿಸ್ತೀನಿ. ನಾನಿಲ್ಲಿ ಮೊದಲು 1 ಕಪ್ ಹುರಿದಿರೋ ಅಂಥ ವೀಟ್ ಶಾವಿಗೆನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ತೋರಿಸಿರೋ ಅಂಥ ಎಲ್ಲ ವೆಜಿಟೇಬಲ್ಸ್ನ ನೀರಲ್ಲಿ ಚೆನ್ನಾಗಿ ಬೇಯಿಸಿಟ್ಕೊಳ್ಳೋಣ. ಇದಕ್ಕೆ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಗೋಡಂಬಿ ಚೂರು ಬೇಕಾಗುತ್ತೆ. ಹಾಗೆ ಒಂದು ಮಸಾಲೆ ಮಾಡ್ಕೋಬೇಕು. ಸ್ವಲ್ಪ ಮಿಕ್ಸಿ ಜಾರ್ಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು 3 ಹಸಿರು ಮೆಣಸಿನ್ಕಾಯಿ ಮತ್ತು 2 ಬೆಳ್ಳುಳ್ಳಿ. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ನೀರು ಸೇರಿಸಿ ರುಬ್ಬಿಟ್ಕೊಳ್ಳೋಣ. ಬಾಣಲೆಗೆ ಒಂದು 2 ಸ್ಪೂನ್ ಎಣ್ಣೆ, ಜೀರಿಗೆ, ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಗೋಡಂಬಿನ ಸೇರಿಸಿ ಚೆನ್ನಾಗಿ 1 ನಿಮಿಷ ಎಣ್ಣೆಲಿ ಇದನ್ನು ಹುರಿದು ರುಬ್ಬಿಟ್ಕೊಂಡಿದ್ದಂಥ ಪುದೀನ ಮಸಾಲೆನ ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಹುರಿದು ಆದಮೇಲೆ ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ತರಕಾರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು 1 ಕಪ್ ಶಾವಿಗೆಗೆ 1.5 ಕಪ್ಪಷ್ಟು ನೀರು ಬೇಕಾಗುತ್ತೆ. ಅದನ್ನು ಸೇರಿಸಿ ನೀರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ 1 ಕಪ್ ಹುರಿದಿರೋ ಅಂಥ ಶಾವಿಗೆನ ಹಾಕ್ಕೊಂಡು ಚೆನ್ನಾಗಿ ಕ್ಲೋಸ್ ಮಾಡಿ ಲಿಡ್ನ ಒಂದು 5-10 ನಿಮಿಷ ಬೇಯಿಸ್ಕೊಂಡ್ರೆ ಸೂಪರಾಗಿರೋ ಅಂಥ ಉದ್ರುದ್ರಾಗಿರೋ ಅಂಥ ಶಾವಿಗೆ ಪಲಾವ್ ರೆಡಿಯಾಗಿದೆ. ಮೇಲೊಂದು ಸ್ವಲ್ಪ ತುಪ್ಪ ಮತ್ತು ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡು ರಾಯ್ತ ಜೊತೆ ತಿಂತಾಯಿದ್ರಂತೂ ಆಹಾ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ. ಮಿಸ್ ಮಾಡಬೇಡಿ ಟ್ರೈ ಮಾಡೋದು, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಮಾಡ್ಕೊಳ್ಳಿ ಫಾರ್ ಮೋರ್ ಈಸಿ ರೆಸಿಪೀಸ್. ಥ್ಯಾಂಕ್ ಯು.